ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಆರೋಪಿ ಸಮೀರ್ನ ಕರಾಳ ದಂಧೆ ಬಯಲಾಗ್ತಾ ಇದೆ. ಸಮೀರ್ ಮೊಬೈಲ್ನಲ್ಲಿ ಹಲವು ವಿಡಿಯೋಗಳು ಪತ್ತೆ ಆಗಿದ್ದಾವಂತೆ. ಆತನ ಫೋನ್ನಲ್ಲಿ ಹಲವು ವಿಡಿಯೋಗಳು ಪತ್ತೆ ಆಗಿದೆ. ಸಾಕಷ್ಟು ಜನ ಹುಡುಗಿರ ಜೊತೆಗೆ ಚಾಟ್ ಮಾಡಿರುವಂಥದ್ದು ಕೂಡ ಸಿಕ್ಕಿದೆ. ಅತ್ಯಾಚಾರವೆಸಗಿ ಗರ್ಭಪಾತ ಮಾತ್ರೆಯನ್ನ ಕೊಡ್ತಾ ಇದ್ದಂತೆ ಸಮೀರ್. ರೇಪ್ ಮಾಡಿಬಿಟ್ಟು ಗರ್ಭಪಾತ ಮಾತ್ರೆ, ಸಂತ್ರಸ್ತೆ ಗರ್ಭಪಾತ ಮಾತ್ರೆ ಕೊಟ್ಟಿದ್ದಂತ ಸಮೀರ್ ಸಂತ್ರಸ್ತೆಗೆ ಗರ್ಭಪಾತ ಮಾತ್ರೆಯನ್ನ ಕೊಟ್ಟಿದ್ದಂತೆ. ಮಾತ್ರೆ ಕೊಟ್ಟು ಗರ್ಭಪಾತ ಮಾಡಿಸಿದಂತೆ ಸಮೀರ್. ಲೈಂಗಿಕ ದೌರ್ಜನ್ಯವನ್ನ ಎಸಗಿದ ಬಳಿಕ ಮಾತ್ರೆಯನ್ನ ಕೊಡ್ತಾ ಇದ್ದಂತೆ. ಗರ್ಭಪಾತ ಮಾತ್ರೆ ತೆಗೆದುಕೊಳ್ಳಿಕ್ಕೆ ನಿರಾಕರಿಸಿದ್ರೆ ಒತ್ತಡವನ್ನ ಹಾಕ್ತಾ ಇದ್ದ. ಮಾತ್ರೆ ತೆಗೆದುಕೊಳ್ಳುವ ವಿಡಿಯೋ ಮಾಡಿ ಕಳಿಸ್ಲಿಕ್ಕೆ ಸೂಚನೆಯನ್ನ ಕೊಡ್ತಾ ಇದ್ದಂತೆ. ವಿಡಿಯೋನ ಕಳಿಸ್ಲೇಬೇಕು, ಇಲ್ಲಾಂದ್ರೆ ವಿಡಿಯೋ ಎಲ್ಲ ಮಾಡ್ಕೊಂಡಿರ್ತಾನಲ್ಲ ಅದನ್ನೆಲ್ಲ ಬಯಲು ಮಾಡ್ಬಿಡ್ತೀನಿ ಅಂತ ಎದುರಿಸ್ತಾ ಇದ್ದಂತೆ. ಸಮೀರ್ಗೆ ಮಾತ್ರೆ ನುಂಗುವಂತ ವಿಡಿಯೋವನ್ನ ಕಳಿಸ್ತಾ ಇದ್ದಂತ ಸಂತ್ರಸ್ತೆ ಲೈಂಗಿಕವಾಗಿ ಉಪಯೋಗಿಸ್ಕೊಂಡ ಬಳಿಕ ಆಕೆಗೆ ಮಾತ್ರೆ ನುಂಗಕ್ಕೆ ಹೇಳ್ತಾ ಇದ್ದ, ವಿಡಿಯೋ ಮಾಡಕ್ಕೆ ಹೇಳ್ತಾ ಇದ್ದ, ವಿಡಿಯೋ ಮಾಡಿ ಕಳಿಸ್ತಾ ಇದ್ದಂತೆ. ಇವಳ್ದು ತಪ್ಪಿದೆ. ಮಾತ್ರೆ ಸೇವಿಸಲಿಕ್ಕೆ ನಿರಾಕರಿಸಿದಾಗ ಬೆದರಿಕೆ ಹಾಕ್ತಾ ಇದ್ದಂತೆ. ಇತರೆ ಹಿಂದೂ ಯುವತಿಯರ ಜೊತೆಯೂ ಕೂಡ ಸಮೀರ್ ಚಾಟ್ ಮಾಡಿರುವಂಥದ್ದು ಗೊತ್ತಾಗಿದೆ. ಅವರನ್ನು ಕೂಡ ಅದೇ ರೀತಿಯಾಗಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ನ, ತನ್ನ ಕಾಮತೃಷ್ಯ ತೀರಿಸ್ಕೊಂಡಿದ್ನ, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಹಲೋ, ಸ್ವಲ್ಪ ಬಂದೆ. ಇದ್ರ ಕಡೆ ಅದೇನು ಹಳೆ ಬೀಜ ಕಡೆಗೇನು ಬಂದೆ. ನನಗೆ ಗುಳಿಗೆ ಕೊಟ್ಟಿದ್ದವ, ನನಗೆ ಗುಳಿಗೆ ಕೊಟ್ಟು ಏನೇನೋ ಮಾಡ್ಯಾನ ಇಂಟಿಮೇಸಿ ಆದಿದಂತಂದು ವಿಡಿಯೋ ಮಾಡಿದ್ದು ಕರೆ ಐತ್ರಿ. ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡಿರಿ. ನಂದು ಫೋನ್ SSK ಸಮಾಜ್ ಅವ್ರ ಕಡೆ ಐತ್ರಿ. ನಂದು ಹುಬ್ಬಳ್ಳಿ ಜಿಮ್ ಟ್ರೈನರ್ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸಮೀರ್ ವಿರುದ್ಧ ರೇಪ್ ಕೇಸನ್ನ ದಾಖಲು ಮಾಡಲಾಗಿದೆ. ಹುಬ್ಬಳ್ಳಿಯ ವಿದ್ಯಾನಗರ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಅತ್ಯಾಚಾರ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸಂತ್ರಸ್ತೆಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಪರೀಕ್ಷೆಯನ್ನ ಕೂಡ ಮಾಡಿಸಲಾಗ್ತಾ ಇದೆ. ಸಂತ್ರಸ್ತೆಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗ್ತಾ ಇದೆ. ಬಳಿಕ ತಜ್ಞ ವೈದ್ಯರಿಂದ ಕೌನ್ಸಿಲಿಂಗ್ ಅನ್ನ ಮಾಡಿಸಲಾಗುತ್ತೆ. ಹಾಗೆ ಆರೋಪಿ ಸಮೀರ್ ಕೊಟ್ಟ ದೂರಿನ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ನಂದೇನೂ ತಪ್ಪಿಲ್ಲ, ಆಕೆ ಒತ್ತಡದಿಂದ ಅವರ ಪೇರೆಂಟ್ಸ್ ಮತ್ತು SSK ಸಮಾಜದವರ ಒತ್ತಡದಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾಳೆ, ಅವಳು ತುಂಬ ಚಲೋ ಹುಡುಗಿ ಅಂತೆಲ್ಲ ಮಾತನಾಡಿದಾನೆ ಅವನು. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯುವತಿ ಅತ್ಯಾಚಾರ ಪ್ರಕರಣ ನೀಡಿದ್ದಾಳೆ. ಒಟ್ಟು 3 ದೂರು ದಾಖಲಾಗಿದ್ದಾವೆ. ಯುವತಿ ಮತ್ತು ಯುವತಿ ತಾಯಿ 2 ದೂರನ್ನ ಕೊಟ್ಟಿದ್ದಾರೆ, ವಿದ್ಯಾನಗರ ಠಾಣೆಗೆ ಕೊಟ್ಟಿದ್ದಾರೆ. ಮತ್ತು ಒಂದು ಕಡೆ ಸಮೀರ್ ಕುಟುಂಬ ಅಶೋಕನಗರ ಠಾಣೆಯಲ್ಲಿ ದೂರನ್ನ ಕೊಟ್ಟಿರುವಂಥದ್ದು. 3 ದೂರಿನ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಶಶಿಕುಮಾರ್. ಹುಡುಗಿ ನಮ್ಮ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ. ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಎಷ್ಟು FIR ಆಗಿದೆ ಸರ್? ಒಟ್ಟು 3 FIR ಆಗಿದೆ. ಒಂದು ನಮ್ಮ ಅಶೋಕನಗರ ಪೊಲೀಸ್ ಸ್ಟೇಷನ್ ಮನೆ ಹತ್ರ ಹೋಗಿ ಸಮೀರ್ ಅವನ್ನ ವಶಕ್ಕೆ ತೊಗೊಂಡು ಅವನಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಒಂದು, ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಒಂದು. ಎರಡನೇದು ಈ ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಮನೆ ಬಾಗಿಲೆಲ್ಲ ಮುರಿಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದು ಹೊಡೆದಿದ್ದಾರೆ, ಬ್ಯಾಟ್ ಗೀಟ್ ಎಲ್ಲ ತೊಗೊಂಡು ಹೊಡೆದಿದ್ದಾರೆ ಅಂತ 2ನೇ ಪ್ರಕರಣ. ಮತ್ತು 3ನೇ ಪ್ರಕರಣ ಹುಡುಗಿ ಕೊಟ್ಟಿರುವಂಥದ್ದು, ಅದರಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥದ್ದು. ಒಟ್ಟು 3 ಪ್ರಕರಣ ದಾಖಲಾಗಿದೆ. ಇನ್ನೂ ಕೆಲವರು ನಾವು ಕಂಪ್ಲೇಂಟ್ ಕೊಡ್ತೀವಿ, ಬೇರೆ ಬೇರೆ ರೀತಿ ನಮಗೆ ತೊಂದರೆ ಆಗಿದೆ ಅಂತ ಹೇಳಿದರೆ, ಅದು ಯಾರಿಗೆ ಏನು ತೊಂದರೆ ಆಗಿದೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತಾರೆ. ಇಲ್ಲ, ಈಗ ಆ ಹುಡುಗಿ ಸಂಬಂಧಿಕರು ಮತ್ತು ಆ ಹುಡುಗಿನೂ ಕೂಡ ಹೇಳುವಂಥದ್ದು, ಯಾರು ಆರೋಪಿ ಇದ್ದಾನೆ, ಆರೋಪಿ ಸಹೋದರಿ ಮತ್ತು ಅವರ ಆರೋಪಿ ಭಾವ, ಅವ್ರುಗಳು ಕೂಡ ಈ ರೀತಿ ನಿರಂತರವಾಗಿ ನನಗೆ ಶೋಷಣೆ ಮಾಡ್ತಾಯಿದ್ರು. ಮತ್ತು ಅವನ ಜೊತೆ ಅವನು ಹೇಳ್ದಂಗೆ ಇರೋ ಅನ್ನೋ ರೀತಿ ಒತ್ತಡ ಆಗ್ತಾಯಿದ್ರು. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ರೀತಿ ಆರೋಪಗಳು, ನಾನು ಅಷ್ಟೇ ಇಲ್ಲ, ಇನ್ನು ಬೇರೆ ಬೇರೆ ಹುಡುಗಿರ ಮೇಲೂ ಈ ಥರ ಎಲ್ಲ ತೊಂದರೆ ಮಾಡಿದ್ದಾರೆ ಅವರು ಅಂತಂದು ಹೇಳಿದ್ದಾರೆ. ಅವ್ರನ್ನೂ ಕೂಡ ನಾವು ವಿಚಾರಣೆ ಒಳಪಡಿಸ್ತೀವಿ.
ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಈಗ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಆ ಹುಡುಗಿಯ ಮೆಡಿಕಲ್ ಟೆಸ್ಟ್ಗೂ ಕೂಡ ಕರ್ಕೊಂಡು ಹೋಗಲಾಗ್ತಾ ಇದೆಯಲ್ಲ, ಏನು ಹೇಳ್ತಾ ಇದ್ದಾರೆ? ಪೃಥ್ವಿರಾಜ್, ಈಗ 3 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಅಶೋಕ್ ನಗರ, ಹಳೆ ಹುಬ್ಬಳ್ಳಿ ಮತ್ತು ವಿದ್ಯಾನಗರ ಪೊಲೀಸ್ ಠಾಣೆಗಳಲ್ಲಿ 3 ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಏನಂದರೆ ಯುವತಿ ಎಂದು ತನ್ನ ವಿರುದ್ಧ ಲೈಂಗಿಕ ದೌರ್ಜನ್ಯ ಎಸಗಿದಾನ ಅಂತೇಳಿ ಆರೋಪ ಮಾಡಿ ಪ್ರಕರಣ ದೂರು ಕೊಟ್ಟಿದ್ದಾಳೆ. ಅದ್ರ ಪ್ರಕಾರ ಒಂದು ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡಲಾಗ್ತಾ ಇದೆ. ಅದಕ್ಕೆ ಪೂರಕವಾಗಿಯೇ ಈಗೇನು ಲೈಂಗಿಕ ದೌರ್ಜನ್ಯ ಅನ್ನೋ ಒಂದು ಕಾರಣಕ್ಕಾಗಿಯೇ ಯುವತಿಯನ್ನು ಏನಂದರೆ ಈಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರೆತರಲಾಗಿದೆ. ವೈದ್ಯಕೀಯ ಪರೀಕ್ಷೆಗೆ ಗುರಿಪಡಿಸಲಾಗಿದೆ. ಏನು ನಿರ್ಭಯ ಒಂದು ವಾರ್ಡ್ನಲ್ಲಿ ಆಕೆಗೆ ಒಂದು ಕೌನ್ಸಿಲಿಂಗ್ ಸಹ ಮಾಡಲಾಗ್ತಾ ಇದೆ. ಹಿರಿಯ ತಜ್ಞ ವೈದ್ಯರು ಆಕೆನ ಕೌನ್ಸಿಲಿಂಗ್ ಮಾಡಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿನೂ ಸಹ ಪಡ್ಕೊಳ್ತಾ ಇದ್ದಾರೆ. ಮತ್ತು ಈಗ ಮತ್ತೊಂದು ಕಡೆ ಯುವಕನ ಮೇಲೆ ಮನೆಯಿಂದ ಕರ್ಕೊಂಡು ಬಂದಿರೋದಿರ್ಬೋದು, ಮತ್ತು ಆ ರೀತಿಯ ಒಂದು ಅವನ ಮೇಲೆ ಹಲ್ಲೆ ಮಾಡಿರೋಂಥ ಆ ಒಂದು ಪ್ರಕರಣ ಸಹ ದಾಖಲಾಗಿದೆ. ಅಲ್ಲದೆ ಯುವತಿಯ ಮನೆ ಮೇಲೆ ದಾಳಿ ಮಾಡಲಾಗಿತ್ತು, ಆ ಒಂದು ಪ್ರಕರಣ ದಾಖಲು ಮಾಡಲಾಗಿದೆ. ಒಟ್ಟು 3 ಪ್ರಕರಣ ದಾಖಲು ಮಾಡಿಕೊಂಡು ಪ್ರತ್ಯೇಕವಾದ ಒಂದು ತನಿಖೆಯನ್ನು ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಮೇನ್ ಏನಂದರೆ ಆ ಯುವತಿ ಕೊಟ್ಟ ದೂರನ್ನು ಆಧರಿಸಿ ಒಂದು ಕಡೆ ಆಕೆ ವಿರುದ್ಧ ದೌರ್ಜನ್ಯ ನಡೆದಿದ್ರ ಬಗ್ಗೆ ಒಂದು ಕಡೆ ಪ್ರಕರಣ ತನಿಖೆ ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿಯ ಒಂದು ದೌರ್ಜನ್ಯಕ್ಕೆ ಯಾರ್ಯಾರು ತುತ್ತಾಗಿದ್ದಾರೆ ಅವ್ರ ಬಗ್ಗೆನೂ ಸಹ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಆ ರೀತಿ ಯಾರಾದರೂ ಇದ್ದರೆ ದೂರು ಕೊಟ್ಟಲ್ಲಿ ನಾವು ಖಂಡಿತ ಒಂದು ತನಿಖೆ ಮಾಡ್ತೀವಿ, ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನು ಶಶಿಕುಮಾರ್ ಹೇಳಿದ್ದಾರೆ. ಎಲ್ಲ ಮಗ್ಗಲುಗಳಲ್ಲೂ ಸಹ ಇವತ್ತು ಈ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಪೃಥ್ವಿರಾಜ್. ಅಲ್ಲ, ಮತ್ತೊಂದು ಕಡೆ ಸಾಕಷ್ಟು ಚಾಟ್ಗಳು ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇತ್ತು. ಅವರನ್ನ ಸಂಪರ್ಕ ಮಾಡುವಂತ ಕೆಲಸ ಮಾಡ್ಲಾಗ್ತಾ ಇದೆಯಾ? ಯಾರು ಹುಡುಗಿ, ಏನು ಎತ್ತ ಅಂತ, ಹುಬ್ಬಳ್ಳಿಯವರ ಅಥವಾ ಬೇರೆಯವರ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಇನ್ನೊಂದು ಕಡೆ ಆ ಹುಡುಗಿ ಮಾತ್ರೆ ತಗೊಂಡಿರುವಂತ ವಿಡಿಯೋ ಒಂದು ಹೊರಗಡೆ ಬಂದಿದೆಯಲ್ಲ, ಆತನ ಮೊಬೈಲ್ನಲ್ಲಿ ಸಿಕ್ಕಿದ್ದಂಥದ್ದ ಅಥವಾ ಆ ಹುಡುಗಿನೇ ಆ ವಿಡಿಯೋವನ್ನ ಪೊಲೀಸರಿಗೆ ಕೊಟ್ಟಿರೋದಾ? ಈಗ ಅಂದರೆ ಆ ಒಂದು ವಿಡಿಯೋ ಮಾಡಿದ್ಲು ಅದು ತನ್ನ ಮೊಬೈಲ್ನಲ್ಲೇ ಮಾಡ್ಕೊಂಡಿದ್ಲು. ಅಂದರೆ ಅವನು ಫೋರ್ಸ್ ಮಾಡ್ತಾ ಇದ್ದ, ನೀನು ಗರ್ಭ ನಿರೋಧಕ ಒಂದು ಟ್ಯಾಬ್ಲೆಟ್ನ ತಿನ್ಬೇಕು ಅನ್ನೋ ಒಂದು ಫೋರ್ಸ್ ಮಾಡ್ತಾ ಇದ್ದ. ಅದು ತೆಗೆದುಕೊಳ್ಳೋದನ್ನು ವಿಡಿಯೋ ಮಾಡಿ ಹಾಕನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದ. ಹಾಗಾಗಿ ಆ ಯುವತಿ ಏನಂದರೆ ಆ ಒಂದು ವಿಡಿಯೋನ ಮಾಡಿಬಿಟ್ಟು ಯುವಕರಿಗೆ ಹಾಕ್ತಾ ಇದ್ಲು. ಒಟ್ಟು ಒಂದು 8 ರಿಂದ 10 ಬಾರಿ ಈ ರೀತಿ ಕೃತ್ಯ ಎಸಗಿದ ಅನ್ನೋ ಒಂದು ಆರೋಪ ಯುವತಿ ಇದ್ದಾಗಿದೆ. ಹಾಗಾಗಿ ಆ ಯುವತಿ ತನ್ನ ಮೊಬೈಲ್ನಲ್ಲಿ ಅವನೇನೆಲ್ಲ ಮಾಡಿದ್ದ ಮತ್ತು ಅವನೇನು ವಿಡಿಯೋ ಕಾಲ್ ಮಾಡಿದ್ದು ಇತ್ಯಾದಿಗಳನ್ನ ರೆಕಾರ್ಡ್ ಮಾಡ್ಕೊಂಡಿದ್ಲು. ಆ ಮೊಬೈಲ್ನಲ್ಲಿರುವಂತಹ ವಿಡಿಯೋಗಳನ್ನ ಈಗ ಪೊಲೀಸರಿಗೆ ಕೊಟ್ಟಿದ್ದಾಳೆ. ಮತ್ತೊಂದು ಕಡೆ ಏನಂದರೆ ಅವನು ಸಮೀರ್ ಇದ್ದಾನೆ, ಸಮೀರ್ ಮೊಬೈಲ್ನಲ್ಲಿರುವಂತಹ ವಿಡಿಯೋಗಳು ಮತ್ತು ಫೋಟೋಗಳ ಬಗ್ಗೆನೂ ಸಹ ತನಿಖೆ ಮಾಡಲಾಗ್ತಾ ಇದೆ. ಯಾಕಂದರೆ ಅಲ್ಲಿ ಯಾರ್ಯಾರು ಆ ಯುವತಿಯರು, ಅದರಲ್ಲೂ ಮುಖ್ಯವಾಗಿ ಏನಂದರೆ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಈ ರೀತಿ ಮಾಡ್ತಾ ಇದ್ದಾನೆ ಮತ್ತು ಅವ್ರ ಜೊತೆ ಚಾಟ್ ಮಾಡೋದಿರ್ಬೋದು ಇತ್ಯಾದಿಗಳು ಅದೆಲ್ಲವನ್ನೂ ಸಹ ಡಾಟಾ ಸಂಗ್ರಹ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅಂದರೆ 2 ಮೊಬೈಲ್, ಯುವತಿ ಮತ್ತು ಯುವಕನ ಇಬ್ಬರ ಮೊಬೈಲ್ಗಳನ್ನು ವಶಕ್ಕೆ ತೆಗೆದುಕೊಂಡು ಅದರಲ್ಲಿರುವಂತಹ ವಿಡಿಯೋ ಫೋಟೋಗಳನ್ನ ಒಂದು ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಮತ್ತು ಒಂದೊಂದೇ ಆಘಾತಕಾರಿ ಅಂಶಗಳಂತೂ ಹೊರ ಬೀಳ್ತಾ ಇದ್ದಾವೆ. ಅವನು ಯಾವ ರೀತಿ ಆಕೆಗೆ ಪೀಡನೆ ಮಾಡಿದ್ದ ಮತ್ತು ಗರ್ಭ ನಿರೋಧಕ ಒಂದು ಮಾತ್ರೆ ತೆಗೆದುಕೊಳ್ಳೋಕೆ ಯಾವ ರೀತಿ ಫೋರ್ಸ್ ಮಾಡಿದ್ದ ಇತ್ಯಾದಿ ಅಂಶಗಳು ಸಹ ಬೆಳಕಿಗೆ ಬರ್ತಾ ಇದ್ದಾವೆ. ಮತ್ತು ಬೇರೆ ಯುವತಿಯರಿಗೂ ಸಹ ಚಾಟ್ ಯಾವ ರೀತಿ ಮಾಡಿದ್ದ ಮತ್ತು ಏನೆಲ್ಲ ಟ್ರ್ಯಾಪ್ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಸಹ ಒಂದಷ್ಟು ಅಂಶಗಳು ಬಹಿರಂಗಗೊಂಡಿರೋದ್ರಿಂದಾಗಿ ಆ ಮಗ್ಗಲಿನಲ್ಲೂ ಸಹ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿ.